ಹಾಯ್ ರೀ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಅರ್ಜುನ್ ಜನ ಸರ್ ಸಿನಿಮಾ ಮಾಡ್ತಿದ್ದಾರೆ ಅಂತ ಫಸ್ಟ್ ಬಂದಾಗ ಅದು 45 ಅಂತ ಟೈಟ್ಲ್ ಇಟ್ಟಾಗ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯ್ತು ಎಲ್ರಿಗೂ ಕೂಡ. ಅರ್ಜುನ್ ಜನ ಸರ್ ಡೈರೆಕ್ಷನ್ ಮಾಡ್ತಾ ಇದ್ದಾರಾ, ಏನು ಮಾಡಬಹುದು, ಹೇಗಿರುತ್ತೆ ಅನ್ನುವಂಥದ್ದು. ಬಟ್ ಇವತ್ತು ರಿಲೀಸ್ ಆದಂಥ ಒಂದು ಫಸ್ಟ್ ಲುಕ್ ಅಂತಲೇ ಹೇಳ್ಬೋದು, ಫಸ್ಟ್ ಅರೈವಲ್ ಅಂತಲೇ ಹೇಳ್ಬೋದು, ಶಿವಣ್ಣ ಅವ್ರ ಎಂಟ್ರಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಮಾತಾಡ್ತೀನಿ. ಹೇಗೆ ಅನ್ನಿಸ್ತು ಅರ್ಜುನ್ ಜನ ಸರ್ ಅವರ ಒಂದು ಡೈರೆಕ್ಷನ್ ಹೇಗೆ ಬಂದಿದೆ ಈ ಸಿನಿಮಾದಲ್ಲಿ ಅನ್ನೋದು ಈ ಒಂದು ಚಿಕ್ಕದಾಗಿರುವಂಥ ಒಂದು ಕ್ಲಿಪ್ಪು ತೋರಿಸಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇವತ್ತು ಎಕ್ಸ್ಪೆಕ್ಟೇಷನ್ಸ್ಗಳಿತ್ತು, ಕೆಲವೊಂದು ಅಪ್ಡೇಟ್ಸ್ಗಳು ಬಂತು, ಪೋಸ್ಟರ್ ರಿಲೀಸ್ಗಳಾಯಿತು, ಕೆಲವೊಂದು ರಿಲೀಸ್ ಡೇಟ್ಗಳ ಬಗ್ಗೆ ಕೂಡ ಕೆಲವೊಂದು ಅನೌನ್ಸ್ಮೆಂಟ್ಗಳಾಯಿತು, ಕೆಲವೊಂದು ಸಿನಿಮಾಗಳ ಬಗ್ಗೆ, ತುಂಬ ಸಿನಿಮಾಗಳ ಬಗ್ಗೆ ಇವತ್ತು ಅಪ್ಡೇಟ್ಸ್ಗಳು ಬಂದಿದೆ. ಆ್ಯಂಡ್ ಮೇಜರ್ ಆಗಿ ಇವತ್ತು ವೇಟಿಂಗಲ್ಲಿದ್ದು 45 ಸಿನಿಮಾ. 45 ಸಿನಿಮಾದ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಶಿವಣ್ಣ ಇದ್ದಾರೆ, ಉಪ್ಪಿ ಸರ್ ಇದ್ದಾರೆ, ಮತ್ತು ರಾಜ್ವಿ ಶೆಟ್ಟಿ ಅವರು ಕೂಡ ಇದ್ದಾರೆ. ಇವರ ಮೂವರು ಇರುವಂಥ ಸಿನಿಮಾ. ಆ್ಯಂಡ್ ಇವತ್ತು ಬಂದಂಥ ಈ ಒಂದು ಸಿನಿಮಾದ ಫಸ್ಟ್ ಅರೈವಲ್ ಏನಿದೆ ಅಂದರೆ ಶಿವಣ್ಣ ಅವ್ರ ಫಸ್ಟ್ ಲುಕ್ ಎಂಟ್ರಿ ಏನಿದೆ, ಒಂದು ವಿಡಿಯೋ ತುಣುಕನ್ನು ನೋಡಿದ ಮೇಲೆ ಅನ್ನಿಸ್ತು ಎಕ್ಸ್ಟ್ರಾರ್ಡಿನರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅರ್ಜುನ್ ಜನ ಸರ್ ಅವರು. ನಾವೇನೋ ಅಂದ್ಕೊಂಡಿದ್ವಿ ಸ್ಟಾರ್ಟಿಂಗಲ್ಲಿ, ಒಂದು ಮ್ಯೂಸಿಕ್ ಡೈರೆಕ್ಟ್ರು ಈಗ ಡೈರೆಕ್ಟಾಗಿ ಒಂದು ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ಬರ್ತಿದ್ದಾರೆ ಅಂದರೆ ಏನೋ ಒಂದು ನಾರ್ಮಲ್ ಸಿನಿಮಾ ಮಾಡ್ಬೋದೇನೋ ಅಂದ್ಕೊಂಡಿದ್ದು. ಬಟ್ ಅವರು ಚಿಕ್ಕ ಪುಟ್ಟ ಪ್ಲ್ಯಾನಲ್ಲಿ ಇಲ್ಲ, ದೊಡ್ಡ ಮಟ್ಟದಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಯಾರ್ಯಾರು ಈ ಒಂದು ಅರೈವಲ್ ನೋಡಿಲ್ಲ, ದಯವಿಟ್ಟು ಫಸ್ಟ್ ಲುಕ್ಕನ್ನು ನೋಡಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ, ನೋಡ್ತಾ ಇರೋರು. ಆ್ಯಂಡ್ ನೋಡಿದವ್ರು ಹೇಗಿತ್ತು ಅನ್ನೋದು ಕೂಡ ಕಾಮೆಂಟ್ ಮಾಡಿ. ಈಗ ಫಸ್ಟಿಗೆ ಶಿವಣ್ಣ ಅವ್ರ ಎಂಟ್ರಿಯನ್ನು ಒಂದು ವಿಡಿಯೋ ಬಿಟ್ಟಿದ್ದಾರೆ. ಆ್ಯಂಡ್ ಅದು ಆಗ್ತಿದ್ದಾಗೇ ನೆಕ್ಸ್ಟ್ ಉಪ್ಪಿ ಸರ್ ಬರ್ಬೋದು, ಆ್ಯಂಡ್ ಅದು ಆಗ್ತಿದ್ದಾಗ ರಾಜ್ವಿ ಶೆಟ್ಟಿ ಅವ್ರು ಬರ್ಬೋದು. ತುಂಬಾ ಒಂದು ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕಳೆದ ಈ ಸಿನಿಮಾದ ಒಂದು ಪೋಸ್ಟರ್ಸ್ಗಳನ್ನ ರಿಲೀಸ್ ಮಾಡಿದಾಗ ಆ ಒಂದು ಪೋಸ್ಟರ್ಗೂ ಮತ್ತು ಇವತ್ತು ಬಂದಂಥ ವಿಡಿಯೋಗೂ ಒಂದು ಅನಲೈಸ್ ಮಾಡೋದಾಯಿತು ಅಂತಂದರೆ, ಏನಾದರೂ ಒಂದು ಅನಲೈಸ್ ಮಾಡಬೇಕು ಅಂದರೆ ಶಿವಣ್ಣ ಅವ್ರದ್ದು ಡ್ಯುಯಲ್ ಕ್ಯಾರೆಕ್ಟರ್ ಇರ್ಬೋದಾ ಅಂತ ಅನಿಸುತ್ತೆ. ಒಂದು ಶಾಂತ ಸ್ವಭಾವ, ಇನ್ನೊಂದು ಅವರ ಒಂದು ಉಗ್ರ ರೂಪವನ್ನು ತೋರಿಸುವಂಥ ಒಂದು ಕ್ಯಾರೆಕ್ಟರು. ಎರಡೂ ಒಂದು ಕಾಂಬಿನೇಷನ್ ಇದರಲ್ಲಿ ಇರ್ಬೋದು ಶಿವಣ್ಣ ಅವ್ರದ್ದೊಂದು ಕ್ಯಾರೆಕ್ಟರ್ ಅಂತ ನನಗೆ ಅನ್ನಿಸ್ತು ಈ ಒಂದು ಫುಟೇಜ್ ನೋಡಿದ್ಮೇಲೆ. ವಾಟ್ ಏನೇ ಅಂದರೂ ಕೂಡ ಶಿವಣ್ಣ ಅವರೊಂದು ಎನರ್ಜಿ, ಶಿವಣ್ಣ ಅವರೊಂದು ಪವರ್ ಏನಿದೆ ಈ ಒಂದು ಟೈಮಲ್ಲಿ ಒಂದು ಖುಷಿಯಾದಂಥ ವಿಚಾರ. ಒಂದು ಆಫ್ಟರ್ ಈ ಒಂದು ಅರೈವಲ್ ನೋಡಿದ್ಮೇಲೆ ನಮಗೂ ಕೂಡ ಒಂದು ಎನರ್ಜಿ ಬಂದುಬಿಡುತ್ತೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಶಿವಣ್ಣ ಅವ್ರದ್ದು ಏನಾದರೂ ಒಂದು ಸಿನಿಮಾದು ಸ್ಟಾರ್ಟಿಂಗಲ್ಲಿ ಏನಾದರೂ ಬಂದಾಗ ನಮಗೊಂದು ರೀತಿಯಲ್ಲಿ ಬೂಸ್ಟ್ ಇದ್ದಂಗೆ, ಬಾಡಿಗೆ ಒಂದು ರೀತಿಯಲ್ಲಿ ಬೂಸ್ಟ್ ಆಗಿಬಿಡುತ್ತೆ, ಅವರ ಒಂದು ಎನರ್ಜಿ ನಮಗೆ ಬಂದುಬಿಡುತ್ತೆ. ಅವರು ಇವಾಗಲೂ ಕೂಡ ಅಷ್ಟು ಎನರ್ಜಿಲಿ ಇದ್ದಾರಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಆ ಒಂದು ಎನರ್ಜಿ ನೋಡಿದಾಗ ನಮಗೂ ಕೂಡ ಒಂದು ಎನರ್ಜಿ ಬೂಸ್ಟ್ ಆಗಿಬಿಡುತ್ತೆ ಬಾಡಿಲಿ. ಆ ರೀತಿಯಾದಂಥ ಒಂದು ಕನ್ನಡ ಇಂಡಸ್ಟ್ರಿಯಲ್ಲೇ ಶಿವಣ್ಣ ಅವ್ರ ಎನರ್ಜಿಗೆ ಒಂದು ಪವರ್ ಇದೆ. ಒಂದು ಶಿವಣ್ಣ ಅವ್ರ ಸಿನಿಮಾ ಒಂದು ಬರ್ತಾ ಇದೆ ಅನ್ನೋದಾಗಿರ್ಬೋದು, ಶಿವಣ್ಣ ಅವ್ರದ್ದು ಏನೋ ಒಂದು ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು ನೋಡ್ತಾ ಇದ್ರೆ ನಮಗೊಂದು ರೀತಿಯಲ್ಲಿ ಎನರ್ಜಿ ಬರುತ್ತೆ. ಎಲ್ಲ ಯೂತ್ಸ್ಗಳು ಒಂದು ರೀತಿಯಲ್ಲಿ ಮಾರಲ್ ಅಂತಲೇ ಹೇಳ್ಬೋದು ಶಿವಣ್ಣ. ಆ್ಯಂಡ್ ಫೈನಲ್ ಆಗಿ ಅರ್ಜುನ್ ಜನ ಸರ್ ಅವರು ತುಂಬಾ ಒಂದು ಒಳ್ಳೆಯ ಒಂದು BGM ಆಗಿರ್ಬೋದು, ಒಂದು ಒಳ್ಳೆಯ ಒಂದು ದೊಡ್ಡ ಮಟ್ಟಕ್ಕೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾ ಇದು. ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ. ತುಂಬ ವೇಟಿಂಗ್ ಕೊಡ್ತು ಈ ಒಂದು ಆಫ್ಟರ್ ಈ ಒಂದು ಅರೈವಲ್ ನೋಡಿದ್ರೆ, ತುಂಬ ಒಂದು ವೇಟಿಂಗ್ ಮಾಡೋ ಹಾಗೆ ಒಂದು ಮಾಡಿಬಿಡ್ತು ನಮ್ಮನ್ನು. ಕಾಯ್ತಾ ಇದ್ದೀನಿ ನಾನು, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಗೆ ಕಾಯ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ರಿಲೀಸ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆಗಸ್ಟ್ 15ಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ತುಂಬ ಒಂದು ಖುಷಿಯಾದಂಥ ವಿಚಾರ. ಯಾಕೆಂದರೆ ಈ ವರ್ಷ ಏನಿದೆ ತುಂಬ ನಮ್ಮ ಕನ್ನಡ ಸಿನಿಮಾಗಳು ರಾರಾಜಿಸುತ್ತೆ ಅಂತ ನಾನು ತುಂಬ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಹೇಳೋದೇನು ಅಂದರೆ ಈ ಒಂದು ವರ್ಷ ಏನಿದೆ 2025ರಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ರಾರಾಜಿಸೋದಂತೂ ಪಕ್ಕಾ ಅಂದರೆ ಪಕ್ಕಾ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ತುಂಬ ಕನ್ನಡ ಸಿನಿಮಾಗಳು ರಿಲೀಸ್ ಆಗುತ್ತೆ ಈ ಒಂದು ವರ್ಷದಲ್ಲಿ. ಸ್ಟಾರ್ ಸಿನಿಮಾಗಳಿಗಂತೂ ಕೊರತೆನೇ ಇರಲ್ಲ ಈ ವರ್ಷ ನಮಗೆ. ಇಷ್ಟು ದಿನಗಳ ಕಾಲ ನಾವು ಸ್ಟಾರ್ಗಳ ಸಿನಿಮಾ ಬರ್ತಾ ಇಲ್ಲ ಅಂತ ತುಂಬಾ ಒಂದು 2024ರಲ್ಲಿ ಕಾದ್ವಿ. ಆ ರೀತಿ ಈ ವರ್ಷ ಆಗಲ್ಲ. ಮೇಲಿಂದ ಮೇಲೆ ಸಿನಿಮಾಗಳು ರಿಲೀಸ್ ಆಗುತ್ತೆ. ಇಂಡಸ್ಟ್ರಿಲಿ ಎಲ್ಲ ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಪಕ್ಕಾ ಆಗುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನೋಡಿದಾಗೇ 45 ಸಿನಿಮಾ ಒಂದು ಅರೈವಲ್ ಏನಿದೆ ಅದ್ಭುತವಾಗಿ ಮೂಡಿ ಬಂದಿದೆ. ಅಪ್ಕಮಿಂಗ್ ಉಪ್ಪಿ ಸರ್ದೊಂದಿದೆ ಆ್ಯಂಡ್ ರಾಜ್ವಿ ಶೆಟ್ಟಿ ಸರ್ದೊಂದಿದೆ. ಇವೆರಡೂ ಕೂಡ ವೇಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಯಾನ್ ಇಂಡಿಯಾ 45 ಆ್ಯಂಡ್ ಆಲ್ ದ ಬೆಸ್ಟ್. ಅರ್ಜುನ್ ಜನ ಸರ್ಗೆ ಫಸ್ಟ್ ಆಲ್ ದ ಬೆಸ್ಟ್ ಹೇಳ್ತೀನಿ. ತುಂಬ ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಆಗಿರ್ಬೋದು, ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾ ಇದ್ದಾರೆ ಸಿನಿಮಾನ. ಈ ಒಂದು ಚಿಕ್ಕ ಒಂದು ಬೈಟ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಮ ಒಂದು ಪ್ಲ್ಯಾನಿಂಗ್ ತುಂಬಾ ಬಿಗ್ ಆಗಿದೆ ಅಂತ. ಆಲ್ ದ ಬೆಸ್ಟ್ ಎಲ್ರಿಗೂ ಟೀಮ್ಗೆ ಅಂತ ಹೇಳ್ತಾ, ಹೇಗೆ ಅನ್ನಿಸ್ತು ನಿಮಗೆ 45 ಸಿನಿಮಾದ ಅರೈವಲ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನಮ್ಮ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೋಷಿಯಲ್ ಮೀಡಿಯಾ ಯಾರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಯಾರು ಫಾಲೋ ಮಾಡಿಲ್ಲ ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.
ಮುಗಿಸೋಕ್ಕಿಂತ ಮುಂಚೆ ಯಾರ್ಯಾರು ನೋಡಿಲ್ಲ ಒಂದು ಅರೈವಲ್ 45 ಸೊ ಎಲ್ಲರೂ ನೋಡಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.